ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷರಪುರ. ಸ್ನೇಹಿತರೆ, ಜಗತ್ತು ಹೊಸ ವರ್ಷ 2024ಕ್ಕೆ ಕಾಲಿಟ್ಟಿದ್ದು ಈ ವರ್ಷ ಪೂರ್ತಿ ಪ್ರಜಾಪ್ರಭುತ್ವದ ಮತ ಕಹಳೆ ಮೊಳಗಲಿರೋದು ಒಂದು ರೀತಿಯಲ್ಲಿ ವಿಶೇಷ. ಭಾರತದಲ್ಲಿ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆ ಜೊತೆಗೆ 8 ರಾಜ್ಯಗಳ ವಿಧಾನಸಭೆಗಳಿಗೂ ಚುನಾವಣೆ ನಡೆಯಲಿದೆ. ಅಷ್ಟೇ ಅಲ್ಲ, ನೆರೆಯ ಪಾಕಿಸ್ತಾನ, ದೂರದ ಅಮೆರಿಕ, ನಮ್ಮ ಬೆಸ್ಟ್ ಫ್ರೆಂಡ್ ರಷ್ಯಾ, ಬ್ರಿಟನ್ಗಳಲ್ಲೂ ಚುನಾವಣೆ ನಡೀಬೇಕಾಗಿದ್ದು, ಜಾಗತಿಕವಾಗಿ 40ಕ್ಕೂ ಹೆಚ್ಚು ರಾಷ್ಟ್ರಗಳು ಪ್ರಜಾಪ್ರಭುತ್ವದ ಹಬ್ಬವನ್ನ ಆಚರಿಸಲಿವೆ. ಈ ಚುನಾವಣೆಗಳು ಜಗತ್ತಿನ ರಾಜಕೀಯ ಮ್ಯಾಪ್ ಮೇಲೆ ಒಂದು ದೊಡ್ಡ ರೀತಿಯ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ. ರಾಜಕೀಯ ವಿಶ್ಲೇಷಕರು, ಚುನಾವಣಾ ಪಂಡಿತರು ಮತ್ತು ಈ ಅಂಕಿಅಂಶಗಳನ್ನ ನೋಡುವಂತವ್ರು ಇರ್ತಾರಲ್ವಾ, ಇವರೆಲ್ಲರೂ ಕೂಡ ಜಗತ್ತಿನ ಕೆಲವು ಬಲಿಷ್ಠ ರಾಜಕೀಯ ಪಕ್ಷಗಳು ಮತ್ತು ವ್ಯಕ್ತಿಗಳನ್ನ ಭವಿಷ್ಯ ಹೇಳೋದ್ರಲ್ಲಿ ಮುಂದಿನ ದಿನಗಳಲ್ಲಿ ನಿರತರಾಗಿರ್ತಾರೆ. ಅವ್ರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ನೀವು ಬೇರೆ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ಅಥವಾ ನಮ್ಮದೇ ಸುದ್ದಿ ಮಾಧ್ಯಮದಲ್ಲಿ ನೋಡಬಹುದು ನೀವು. ಆದ್ರೆ ಚುನಾವಣೆ ಬಂದ ನಂತರ, ಚುನಾವಣೆ ಆದ ನಂತರ, ಜನರು ಮತ ಚಲಾಯಿಸಿದ ನಂತರ ರಿಸಲ್ಟ್ ಬರುತ್ತಲ್ವಾ, ಅವಾಗ ಏನ್ ಬರುತ್ತೋ ಅದೇ ಪಕ್ಕ. ಅಲ್ಲಿ ತನಕ ನಾವು ಏನನ್ನ ಊಹಿಸಿದ್ರು ಕೂಡ ಕೆಲವೊಮ್ಮೆ ಕೊನೆ ಕ್ಷಣದಲ್ಲಿ ಬದಲಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿಖರವಾಗಿ ಈಗಲೇ ನಾವು ಏನನ್ನ ಕೂಡ ಹೇಳಕ್ಕಾಗಲ್ಲ. ಆದ್ರೆ ಕೆಲವೊಂದು ಆಧಾರದ ಮೇಲೆ ನಾವು ಪ್ರಿಡಿಕ್ಟ್ ಮಾಡಬಹುದು. ಹಿಂದೆ ಹೇಗ್ ನಡೀತು, ಇವಾಗ ಹೇಗ್ ನಡಿಬಹುದು, ಮೋದಿ ಹೇಗೆ ಗೆಲ್ಲಬಹುದು, ಅವ್ರಿಗೆ ಗೆಲ್ಲುವಂತಹ ಚಾನ್ಸ್ ಎಷ್ಟಿದೆ, ಈ ರೀತಿಯಾಗಿ ಪ್ರಿಡಿಕ್ಟ್ ಮಾಡಬಹುದು. ಆದ್ರೆ ನಿಖರವಾಗಿ ಸದ್ಯಕ್ಕೆ ಏನು ಹೇಳಕ್ಕೂ ಆಗೋದಿಲ್ಲ. ಸ್ನೇಹಿತರೆ, ಭಾರತದಲ್ಲಿ ಲೋಕಸಭಾ ಚುನಾವಣೆಯ ಮಹಾಪರ್ವ ಅಂದ್ರೆ ದೊಡ್ಡ ಹಬ್ಬ ಈ ವರ್ಷ ನಡೆಯಲಿದೆ. ಏಪ್ರಿಲ್-ಮೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸತತ 3ನೇ ಬಾರಿ ಅಧಿಕಾರದ ಗದ್ದುಗೆ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾರೆ. ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ನಂತರ ಅತಿ ದೀರ್ಘಾವಧಿಗೆ ಪ್ರಧಾನಿಯಾದ ದಾಖಲೆಗೆ ಭಾಜನರಾಗುವಂತಹ ಹಂಬಲ ಮೋದಿಯವರದ್ದಾಗಿದೆ. ಇದೇ ವೇಳೆ ಬಿಜೆಪಿಯ ಜಯದ ನಾಗಾಲೋಟ ತಡೆಯೊಡ್ಡಲು ಹಾಗೂ ಮೈತ್ರಿಯನ್ನು ಗಟ್ಟಿಗೊಳಿಸಿಕೊಳ್ಳಲು ಪ್ರತಿಪಕ್ಷಗಳು ಸಮಯದೊಂದಿಗೆ ಸ್ಪರ್ಧೆ ನಡೆಸ್ತಾ ಇವೆ. ಏನಿದ್ರೂ ಕೂಡ ಸದ್ಯದ ಭವಿಷ್ಯದ ಪ್ರಕಾರ ಆಳುವಂತಹ ಪಕ್ಷದ ಪರವಾಗಿಯೇ ಭವಿಷ್ಯದ ಲೆಕ್ಕಾಚಾರ ಇದೆ. ಅಂದ್ರೆ ಈಗ ಬಿಜೆಪಿ ಅಧಿಕಾರದಲ್ಲಿದೆಯಲ್ವಾ, NDA ಸರ್ಕಾರ, ಅದೇ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ABP ವೋಟರ್ ನಡೆಸಿದಂತಹ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳಲಿದೆ. 2019ರಲ್ಲಿ ಗೆದ್ದ ರೀತಿಯಲ್ಲೇ ಸ್ಥಾನಗಳ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲಿದೆ ಅಂತ ಸಮೀಕ್ಷೆ ಹೇಳಿದೆ. ಬಿಜೆಪಿಗೆ 335 ಸ್ಥಾನ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು, ABP ವೋಟರ್ ಸಮೀಕ್ಷೆ ಹೇಳುವಂತೆ ಲೋಕಸಭೆಯ 543 ಸ್ಥಾನಗಳ ಪೈಕಿ ಬಿಜೆಪಿ ನೇತೃತ್ವದ NDA ಕೂಟ 295ರಿಂದ 335 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲಿದೆ. ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಇಂಡಿಯಾ ಅಂದ್ರೆ ಮಿತ್ರ ಪಕ್ಷಗಳು 165ರಿಂದ 205 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿವೆ ಅಂತ ಹೇಳಲಾಗ್ತಾ ಇದೆ. 2019ರ ಚುನಾವಣೆಗಳಲ್ಲಿ ಬಿಜೆಪಿಯೊಂದೇ 303 ಕ್ಷೇತ್ರಗಳಲ್ಲಿ ಜಯಭೇರಿಯನ್ನ ಬಾರಿಸಿತ್ತು. ಅದೇ ರೀತಿ ದಿ ಎಕನಾಮಿಸ್ಟ್ ಪ್ರಕಟಿಸಿರುವಂತಹ ಸಮೀಕ್ಷೆಯೊಂದರ ಪ್ರಕಾರ ಬಿಜೆಪಿ 299ರಿಂದ 335 ಸ್ಥಾನಗಳನ್ನ ಗೆಲ್ಲಲಿದೆ ಅಂತ 47% ಜನರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಚುನಾವಣಾ ಭವಿಷ್ಯ ನುಡಿಯುವಂತಹ ಸಂಸ್ಥೆ ಗುಡ್ ಜಡ್ಜ್ಮೆಂಟ್ ಈ ಸಮೀಕ್ಷೆಯನ್ನು ನಡೆಸಿತ್ತು. ಇನ್ನು ಬೇರೆ ಯಾವ ರಾಜ್ಯಗಳಲ್ಲಿ ಎಲೆಕ್ಷನ್ ಜ್ವರ ಇದೆ? ಹೊಸ ವರ್ಷದಲ್ಲಿ ಕನಿಷ್ಠ 8 ರಾಜ್ಯಗಳಲ್ಲಿ ವಿಧಾನಸಭೆಯ ಅವಧಿ ಮುಗಿಯಲಿದೆ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಒಡಿಶಾ, ಸಿಕ್ಕಿಂ, ಜಮ್ಮು ಮತ್ತು ಕಾಶ್ಮೀರ, ಹರಿಯಾಣ, ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ಚುನಾವಣೆ ನಿಗದಿಯಾಗಲಿದೆ. ಇದರ ಜೊತೆಗೆ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಚುನಾವಣೆ ಕೂಡ ನಡೆಯಲಿದೆ. ಅಮೆರಿಕದ ಅಧ್ಯಕ್ಷ ಚುನಾವಣೆ 2024ರ ನವೆಂಬರ್ನಲ್ಲಿ ನಡೆಯಲಿದೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಕಾತರದಿಂದ ನಿರೀಕ್ಷಿಸುವಂತಹ ರಾಜಕೀಯ ಸ್ಪರ್ಧೆಯಾಗಿರಲಿದೆ. ಯಾಕಂದ್ರೆ 2020ರಂತೆ ಇದು ಕೂಡ ತುಂಬಾ ಜಿದ್ದಿನ ಸ್ಪರ್ಧೆಯಾಗಿರುವಂತಹ ಎಲ್ಲಾ ಲಕ್ಷಣಗಳು ಈಗಾಗಲೇ ಕಾಣಿಸ್ಕೊಂಡಿವೆ. ರೇಸ್ ಟು ದ WH ಅಂದ್ರೆ ಶ್ವೇತಭವನ ಮತ್ತು ರಿಯಲ್ಸ್ ಕ್ಲಿಯರ್ ಪಾಲಿಟಿಕ್ಸ್ ವರೆಗೆ ಹಲವು ಸಂಸ್ಥೆಗಳು ನಡೆಸಿದ ಸಮೀಕ್ಷೆ ಪ್ರಕಾರ ಹಾಲಿ ಅಧ್ಯಕ್ಷ ಜೋ ಬೈಡನ್ಗಿಂತ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟ ಮುನ್ನಡೆಯಲಿದ್ದಾರೆ. ರೇಸ್ ಟು ದ WH ಹೇಳುವಂತೆ ಟ್ರಂಪ್ ಗೆಲುವಿನ ಸಾಧ್ಯತೆ 45.1 ಇದೆ. ಬೈಡನ್ ಜಯದ ಸಾಧ್ಯತೆ ಇರೋದು 43.8. ರಿಯಲ್ಸ್ ಕ್ಲಿಯರ್ ಪಾಲಿಟಿಕ್ಸ್ ಹೇಳುವಂತೆ ಟ್ರಂಪ್ ಜಯದ ಅವಕಾಶ 46.8 ಹಾಗೂ ಬೈಡನ್ ಅಧಿಕಾರ ಉಳಿಸಿಕೊಳ್ಳುವ ಸಾಧ್ಯತೆ 44.5 ಆಗಿದೆ. ದಿ ಎಕನಾಮಿಸ್ಟ್ನಲ್ಲಿ ಪ್ರಕಟವಾಗಿರುವಂತಹ ಸಮೀಕ್ಷೆ ಅನ್ವಯ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ 63 ಆಗಿದ್ದು, ರಿಪಬ್ಲಿಕನ್ ಅಭ್ಯರ್ಥಿಯ ಜಯದ ಸಾಧ್ಯತೆ ಕೇವಲ 10% ಆಗಿದೆ. ಇನ್ನು ನೆರೆಯ ನಮ್ಮ ಶತ್ರು ದೇಶ ಪಾಕಿಸ್ತಾನದಲ್ಲೂ ಕೂಡ ಚುನಾವಣೆ ನಡೆಯಲಿದೆ.
ನೆರೆಯ ಪಾಕಿಸ್ತಾನದಲ್ಲಿ ಕೂಡ 2024ರಲ್ಲಿ ಸಂಸತ್ತಿಗೆ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿಗಳು ಕೂಡ ರಾಜಕೀಯ ವೈರಿಗಳು ಆದಂತಹ ನವಾಜ್ ಶರೀಫ್ ಮತ್ತು ಇಮ್ರಾನ್ ಖಾನ್ ಇಬ್ರು ಕೂಡ ಅಧಿಕಾರಕ್ಕೆ ಮರಳುವಂತಹ ಹಂಬಲದಲ್ಲಿದ್ದಾರೆ. ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಿನಲ್ಲಿದ್ದರೂ ಕೂಡ ಜನಪ್ರಿಯತೆಯಲ್ಲಿ ಹಿಂದುಳಿದಿಲ್ಲ. ಅವರ ಬೆಂಬಲದ ಕೋಟೆಯನ್ನ ಮುರಿದು ಮುನ್ನಡೆ ಸಾಧಿಸುವ ಗುರಿಯನ್ನ ಶರೀಫ್ ಇಟ್ಕೊಂಡಿದ್ದಾರೆ. ಇನ್ನು ರಷ್ಯಾ ಅಧ್ಯಕ್ಷೆ ಚುನಾವಣೆ, ನಮ್ಮ ಬೆಸ್ಟ್ ಫ್ರೆಂಡ್ ರಷ್ಯಾದಲ್ಲಿ ಕೂಡ 2024 ಮಾರ್ಚ್ನಲ್ಲಿ ಅಧ್ಯಕ್ಷ ಚುನಾವಣೆ ನಡೆಯಲಿದೆ. ವ್ಲಾಡಿಮಿರ್ ಪುಟಿನ್ 5ನೇ ಸಲ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಸದ್ಯ ಅವರಿಗೆ ಬೆಂಬಲ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. 2 ವರ್ಷದಿಂದ ಯುಕ್ರೇನ್ ವಿರುದ್ಧ ನಡೀತಾ ಇರುವಂತಹ ಸುದೀರ್ಘ ಯುದ್ಧದಿಂದ ಪುಟಿನ್ ಅವರ ವ್ಯಕ್ತಿತ್ವಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆದ್ರೂ ಕೂಡ ಅವರ ಜನಪ್ರಿಯತೆ ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ಇನ್ನು ಬಾಂಗ್ಲಾದೇಶ, ದಕ್ಷಿಣ ಏಷ್ಯಾ ರಾಷ್ಟ್ರ ಬಾಂಗ್ಲಾದೇಶ ಕೂಡ 2024ರಲ್ಲಿ ಚುನಾವಣೆಗೆ ಸಜ್ಜಾಗಿದೆ. ಒಂದು ರೀತಿಯಲ್ಲಿ ಈ ವರ್ಷದಲ್ಲಿ ನಮ್ಮ ಭಾರತ ಮಾತ್ರ ಅಲ್ಲದೆ ಬೇರೆ ಬೇರೆ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಅನ್ನುವಂತಹ ಕಂಟ್ರಿಗಳಲ್ಲೂ ಕೂಡ ಚುನಾವಣೆ ನಡೆಯಲಿದೆ. ಅದು ಕೂಡ ನಮಗೆ ಒಂದ್ ರೀತಿಯಲ್ಲಿ ತುಂಬಾ ಆಸಕ್ತಿಕರ ವಿಷಯ ಕೂಡ ಹೌದು. ಯಾಕಂದ್ರೆ ಭಾರತಕ್ಕೆ ಈ ಎಲ್ಲ ದೇಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ನಾವು ಅವ್ರ ಜೊತೆಗೆ ಗಡಿಯನ್ನ ಹಂಚ್ಕೊಂಡಿರ್ತೀವಿ, ಅಥವಾ ಕೆಲವೊಂದು ಸಂಬಂಧ, ರಕ್ಷಣಾ ವ್ಯವಸ್ಥೆ ಆಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ನಾವು ಸಂಬಂಧವನ್ನ ಇಟ್ಕೊಂಡಿರ್ತೀವಿ. ಹಾಗಾಗಿ ಬೇರೆ ದೇಶದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಭಾರತಕ್ಕೆ ಅದರಿಂದ ಎಷ್ಟು ಲಾಭ ಆಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಈ ಎಲೆಕ್ಷನ್ಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.